ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ 8 ಆಚಾರವಿಲ್ಲದ ನಾಲಗೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಮೃತ, ಸುಧೆ, ಹಾಲು. ಆಚಾರ, ಆಚರಣೆಗೆ. ಸಂಪ್ರದಾಯ, ಕಟ್ಟುಪಾಡು. ಕಡುಚತುರ, ಅತಿ ಬುದ್ಧಿವಂತಿಕೆ ಉಳ್ಳವನು. ಗತಿ, ಆಧಾರ, ಚಲನಶೀಲ ಸ್ಥಿತಿ. ನೀಚ, ಕೆಟ್ಟ, ಕೀಳಾದ. ಲಜ್ಜೆ, ನಾಚಿಕೆ, ಸಿಗ್ಗು. ಸಿರಿವರ, ಸಮೃದ್ಧಿ ಹೊಂದಿದ, ಸಂಪದ್ಭರಿತ. ಹುಸಿ, ಸುಳ್ಳು. ಮುಂದಿನ ಭಾಗ: ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇ ವಾಕ್ಯ: ಪುರಂದರ ದಾಸರ ಮೊದಲಿನ ಹೆಸರು ಡ್ಯಾಶ್. ಉತ್ತರ: ಶ್ರೀನಿವಾಸ ನಾಯಕ. ಎರಡನೇ ವಾಕ್ಯ: ಪುರಂದರದಾಸರ ಗುರುಗಳ ಹೆಸರು ಡ್ಯಾಶ್. ಉತ್ತರ: ವ್ಯಾಸರಾಯರು. ಮೂರನೇ ವಾಕ್ಯ: ದಾಸ ಸಾಹಿತ್ಯವು ಡ್ಯಾಶ್ ಅವರಿಂದ ಆರಂಭಗೊಂಡಿತು. ಉತ್ತರ: ಶ್ರೀಪಾದರಾಜರು. ಮುಂದಿನ ವಾಕ್ಯ: ಪುರಂದರದಾಸರ ಇಷ್ಟದೈವ ಡ್ಯಾಶ್. ಉತ್ತರ: ಪುರಂದರ ವಿಠಲ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಪುರಂದರದಾಸರ ಅಂಕಿತ ನಾಮವೇನು? ಉತ್ತರ: ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಎರಡನೇ ಪ್ರಶ್ನೆ: ಪುರಂದರದಾಸರಿಗೆ ಯಾವ ಬಿರುದು ಇದೆ? ಉತ್ತರ: ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ. ಮೂರನೇ ಪ್ರಶ್ನೆ: ಆಚಾರವಿಲ್ಲದ ನಾಲಗೆ ಮಾನವನ ಯಾವ ವರ್ತನೆಗಳನ್ನು ಸೂಚಿಸುತ್ತದೆ? ಉತ್ತರ: ಆಚಾರವಿಲ್ಲದ ನಾಲಗೆ ಮಾನವನ ದ್ವೇಷ, ಅಸೂಯೆ, ಕೋಪ, ತಾಪ ಮೊದಲಾದ ನೀಚ ವರ್ತನೆಗಳನ್ನು ಸೂಚಿಸುತ್ತದೆ. ನಾಲ್ಕನೇ ಪ್ರಶ್ನೆ: ಪುರಂದರದಾಸರು ತಮ್ಮ ನಡೆ ನುಡಿಗಳಲ್ಲಿ ಯಾರ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ? ಉತ್ತರ: ಪುರಂದರದಾಸರು ತಮ್ಮ ನಡೆ ನುಡಿಗಳಲ್ಲಿ ಹರಿಯ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ. ಐದನೇ ಪ್ರಶ್ನೆ: ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿ ಹೇಗಿರಬೇಕೆಂದು ಹೇಳುತ್ತಾರೆ? ಉತ್ತರ: ಬಡವರ ಪಾಲಿಗೆ ನಮ್ಮ ನುಡಿ ಅತಿ ಬುದ್ಧಿವಂತಿಕೆಯದಾಗಿರಬಾರದೆಂದು ಪುರಂದರದಾಸರು ಹೇಳಿದ್ದಾರೆ. ಮುಂದಿನ ಭಾಗ: ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ನಾಲಗೆಯು ಬುದ್ಧಿಯ ಹಿಡಿತದಲ್ಲಿರಬೇಕು ಎಂಬುದನ್ನು ಪುರಂದರದಾಸರು ಯಾವ ರೀತಿ ಹೇಳಿದ್ದಾರೆ? ಉತ್ತರ: ಇದ್ದುದನ್ನು ಇದ್ದ ಹಾಗೆಯೇ, ಸತ್ಯವನ್ನೇ ನಾಲಗೆ ನುಡಿಯಬೇಕು, ಎಂದಿಗೂ ಸುಳ್ಳನ್ನು ಹೇಳಬಾರದು. ಒಳ್ಳೆಯ ಆಹಾರವನ್ನು ಸೇವಿಸುತ್ತಾ ನಾಲಗೆಯು ಒಳ್ಳೆಯ ಬುದ್ಧಿಯ ಹಿಡಿತದಲ್ಲಿರಬೇಕು ಎಂದು ಪುರಂದರದಾಸರು ಹೇಳಿದ್ದಾರೆ. ಎರಡನೇ ಪ್ರಶ್ನೆ: ಪುರಂದರದಾಸರು ಹುಸಿ ನುಡಿಯಬಾರದು ಎಂಬುದನ್ನು ಯಾವ ರೀತಿ ಹೇಳಿದ್ದಾರೆ? ಉತ್ತರ: ನಿಜವನ್ನೇ ಹೇಳಬೇಕು. ಯಾರಾದರೂ ಹಿಡಿದು ಒದ್ದರೂ ಸುಳ್ಳು ಹೇಳಬಾರದು ಎಂದು ಪುರಂದರದಾಸರು ಹೇಳಿದ್ದಾರೆ. ಕೆಲವು ಬಾರಿ ಹಣದ ಆಸೆಗೋ, ಪೆಟ್ಟಿನ ಹೆದರಿಕೆಗೋ, ಬಲಿಷ್ಠರ ದರ್ಪಕ್ಕೋ ಅಂಜಿ ಸುಳ್ಳು ನುಡಿಯಬೇಕಾದ ಸಂದರ್ಭ ಬರಬಹುದು. ಅಂತಹ ಸಮಯಗಳಲ್ಲೂ ಹುಸಿಯನ್ನು ನುಡಿಯಬಾರದು ಎಂದು ಪುರಂದರದಾಸರು ಸೂಚಿಸಿದ್ದಾರೆ.
ಮುಂದಿನ ಪ್ರಶ್ನೆ, ಪುರಂದರದಾಸರು ಮಾತಿನಲ್ಲಿ ಹರಿಯನ್ನು ಹೇಗೆ ಕಾಣಬೇಕೆಂದು ಬಯಸಿದ್ದಾರೆ? ಉತ್ತರ, ಸದಾ ಹರಿಯ ಧ್ಯಾನವನ್ನು ಮಾಡುತ್ತಿರಬೇಕು, ಹರಿಯ ಪಾದವೇ ಗತಿ ಎನ್ನುತ್ತಿರಬೇಕು ಎಂದು ಪುರಂದರದಾಸರು ತಿಳಿಸಿದ್ದಾರೆ. ಮಾತಿನಲ್ಲಿ ಹರಿ ಹರಿ ಎಂದು ಹೇಳುತ್ತಲೇ ಇರಬೇಕು, ಆ ಮೂಲಕ ಹರಿಯನ್ನು ಕಾಣಬೇಕೆಂದು ಪುರಂದರದಾಸರು ಬಯಸಿದ್ದಾರೆ. ಮುಂದಿನ ಪ್ರಶ್ನೆ, ಪುರಂದರದಾಸರು ಪರರ ಚಿಂತೆಯನ್ನು ಬಿಡು ಎಂದು ಏಕೆ ಹೇಳಿದ್ದಾರೆ? ಉತ್ತರ, ಪರರ ಚಿಂತೆಯನ್ನು ಮಾಡುತ್ತಿದ್ದರೆ ಹರಿಯನ್ನು ನೆನೆಯಲು ಸಾಧ್ಯವಾಗುವುದಿಲ್ಲ. ಬೇರೆಯವರ ಚಿಂತೆ ನಿನಗೆ ಬೇಡ, ಅದನ್ನು ಹರಿಯ ಪಾಲಿಗೆ ಬಿಡು. ನೀನು ಹರಿಯ ಪಾದವೇ ನನಗೆ ಗತಿಯೆಂದು ತಿಳಿದು ಮರೆಯದೆ ಅವನನ್ನು ಸ್ಮರಿಸುತ್ತಿರು ಎಂದು ಪುರಂದರದಾಸರು ಹೇಳಿದ್ದಾರೆ. ಮುಂದಿನ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಪುರಂದರದಾಸರು ಮಾನವನ ನಡೆನುಡಿಯ ಮಹತ್ವವನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಮಾನವನಿಗೆ ಕೆಟ್ಟ ಬುದ್ಧಿ ಮನಸ್ಸುಗಳಿರಬಾರದು. ಅಂತಹ ಬುದ್ಧಿ ಇದ್ದರೆ ಅವನು ಕೆಟ್ಟ ಭಾಷೆಯನ್ನು ಬಳಸುತ್ತಾನೆ, ಪರರಿಗೆ ಕೇಡನ್ನೇ ಹಾರೈಸುತ್ತಾನೆ. ಆದ್ದರಿಂದ ನೀಚ ಬುದ್ಧಿ, ಕೀಳು ನುಡಿಗಳಿರದಂತೆ ಎಚ್ಚರಿಕೆ ವಹಿಸಬೇಕು. ಯಾವಾಗಲೂ ನಿಜವನ್ನೇ ನುಡಿಯಬೇಕು. ಎಂತಹ ಸಂದರ್ಭಗಳಲ್ಲೂ ಸುಳ್ಳು ಹೇಳಬಾರದು. ಬುದ್ಧಿವಂತಿಕೆಯ ಮಾತುಗಳನ್ನಾಡಿ ಬಡವರಿಗೆ ಮೋಸ ಮಾಡಬಾರದು, ಕೆಡುಕು ಮಾಡಬಾರದು. ಯಾವಾಗಲೂ ಹರಿಯ ಸ್ಮರಣೆಯಲ್ಲಿ ನಿರತವಾಗಿರಬೇಕು. ಬೇರೆಯವರ ಬಗೆಗೆ ಯೋಚಿಸಿ ಹರಿಯನ್ನು ಮರೆಯಬಾರದು. ಭಗವಂತನೇ ಗತಿ ಎಂಬ ನಿರ್ಧಾರ ತಾಳಬೇಕು. ಈ ಬಗೆಯಲ್ಲಿ ಮಾನವರು ತನ್ನ ನಡೆ ನುಡಿಯ ಮಹತ್ವವನ್ನು ಅರಿಯಬೇಕು ಎಂದು ಪುರಂದರದಾಸರು ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ನಾಲಗೆ ಬುದ್ಧಿಯ ಹಿಡಿತದಲ್ಲಿರುವುದರಿಂದ ಆಗುವ ಪ್ರಯೋಜನಗಳೇನು? ಉತ್ತರ, ನಾಲಗೆಯೇ ಜಗಳಕ್ಕೂ ಸ್ನೇಹಕ್ಕೂ ಕಾರಣವಾಗುವ ಅಂಗ. ಹಾಗೆಯೇ ಆರೋಗ್ಯಕ್ಕೂ ಅನಾರೋಗ್ಯಕ್ಕೂ ಅದರ ಸಂಬಂಧವಿದೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎನ್ನುವ ಹೇಳಿಕೆ ಇದನ್ನೇ ಸೂಚಿಸುತ್ತದೆ. ನಯ, ವಿನಯ, ಮಧುರ ಮಾತುಗಳು ಸ್ನೇಹ ಸಂಬಂಧವನ್ನು ಬೆಳೆಸುತ್ತವೆ. ಒರಟಾದ ಕೆಟ್ಟ ಮಾತುಗಳು, ಬೈಗುಳಗಳು ಜಗಳವನ್ನು ಉಂಟುಮಾಡುತ್ತವೆ, ಬಾಂಧವ್ಯವನ್ನು ಕೆಡಿಸುತ್ತವೆ. ನಾಲಗೆಗೆ ರುಚಿ ಎನಿಸಿ ಮಿತಿಮೀರಿ ತಿಂದರೆ ಆರೋಗ್ಯ ಕೆಡುತ್ತದೆ. ಹಿತಮಿತವಾಗಿ ಆಹಾರ ಸೇವಿಸುವವನು ಆರೋಗ್ಯವಂತನಾಗಿರುತ್ತಾನೆ. ಹೀಗಾಗಿ ನಾಲಗೆ ಬುದ್ಧಿಯ ಹಿಡಿತದಲ್ಲಿರಬೇಕು ಎನ್ನಲಾಗಿದೆ. ಅದು ಕೆಟ್ಟ ಬುದ್ಧಿಗೆ ಒಳಗಾಗಬಾರದು. ನಿಜವನ್ನೇ ನುಡಿಯಬೇಕು, ಸುಳ್ಳು ಹೇಳಬಾರದು. ಬಡವರೊಡನೆ ಒಳ್ಳೆಯ ಮಾತುಗಳನ್ನು ಆಡಬೇಕು. ಅವರ ಬುದ್ಧಿ ಕೆಡಿಸುವಂತೆ ನುಡಿಯಬಾರದು. ದೇವರ ಧ್ಯಾನವನ್ನು ಮಾಡುತ್ತಿರಬೇಕಲ್ಲದೆ ಬೇರೆ ಯಾವ ಯೋಚನೆಯನ್ನು ಮಾಡಬಾರದು. ನಾಲಿಗೆ ಒಳ್ಳೆಯ ಬುದ್ಧಿಯ ಹಿಡಿತದಲ್ಲಿದ್ದರೆ ತನಗಲ್ಲದೆ ಪರರಿಗೂ ಲೋಕಕ್ಕೂ ಪ್ರಯೋಜನಗಳಾಗುತ್ತವೆ. ಮುಂದಿನ ಭಾಗ, ಸಂದರ್ಭದೊಡನೆ ವಿವರಿಸಿರಿ. ಮೊದಲನೇ ವಾಕ್ಯ, ಪರರ ಚಿಂತೆಯ ಬಿಡು ನಾಲಗೆ. ಆಯ್ಕೆ, ಈ ಸಾಲನ್ನು ಡಾಕ್ಟರ್ TN ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆರಿಸಲಾದ ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ
ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪುರಂದರದಾಸರು ಹೀಗೆ ಉಪದೇಶಿಸಿದ್ದಾರೆ. ಬೇರೆಯವರ ವಿಚಾರವನ್ನೇ ಮಾತನಾಡುವ ನಿನ್ನ ಅವಗುಣವನ್ನು ಬಿಡು. ಹರಿಯ ಪಾದವನ್ನೇ ದಿಕ್ಕು ಎಂದು ತಿಳಿದುಕೊಂಡು ಅವನನ್ನು ಮರೆಯದೆ ಧ್ಯಾನ ಮಾಡು ಎಂದು ಅವರು ನಾಲಿಗೆಗೆ ಹೇಳಿದ್ದಾರೆ. ಇನ್ನೊಬ್ಬರ ವಿಚಾರವಾಗಿ ಸದಾ ಆಡಿಕೊಳ್ಳುತ್ತಿರುವುದು ನಾಲಿಗೆಯ ಸಹಜ ಗುಣವಾಗಿದೆ. ಅದನ್ನು ಬಿಟ್ಟು ದೇವರ ಧ್ಯಾನ ಮಾಡಬೇಕೆಂದು ಅವರು ಸೂಚಿಸಿದ್ದಾರೆ. ಸ್ವಾರಸ್ಯ: ಪರರ ಚಿಂತೆಯನ್ನು ಬಿಟ್ಟು ದೇವರ ಧ್ಯಾನವನ್ನು ಮಾಡಬೇಕು ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ: ಬುದ್ಧಿಯಲ್ಲಿರು ಖಂಡ್ಯ ನಾಲಗೆ. ಆಯ್ಕೆ: ಈ ಸಾಲನ್ನು ಡಾಕ್ಟರ್ ಟಿ.ಎನ್. ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆರಿಸಲಾದ ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದಾಸರು ನಾಲಗೆಗೆ ಸತ್ಯವನ್ನು ಹೇಳು, ಸುಳ್ಳನ್ನು ಯಾವ ಸಂದರ್ಭದಲ್ಲೂ ಹೇಳಬೇಡ, ಒಳ್ಳೆಯ ಆಹಾರ ಸೇವಿಸು, ಒಳ್ಳೆಯ ಬುದ್ಧಿಯನ್ನು ಹೊಂದು ಎಂದು ತಿಳಿಸಿದ್ದಾರೆ. ಆಹಾರಕ್ಕೂ ಬುದ್ಧಿಗೂ ಪರಸ್ಪರ ಸಂಬಂಧವಿದೆ ಎಂದು ತಿಳಿದವರು ಹೇಳಿದ್ದಾರೆ. ಕೆಟ್ಟ ಊಟ ದುಷ್ಟ ಬುದ್ಧಿಯನ್ನು ಕೊಡುತ್ತದೆ. ಸಾತ್ವಿಕ ಆಹಾರ ಉತ್ತಮ ಬುದ್ಧಿಯನ್ನು ನೀಡುತ್ತದೆ. ಆದ್ದರಿಂದ ಒಳ್ಳೆಯ ಆಹಾರವನ್ನು ಸೇವಿಸಿ ಯೋಗ್ಯ ಬುದ್ಧಿಯನ್ನು ಹೊಂದು ಎಂದು ದಾಸರು ನಾಲಗೆಗೆ ನಿರ್ದೇಶಿಸಿದ್ದಾರೆ. ಸ್ವಾರಸ್ಯ: ಆಹಾರಕ್ಕೂ ಬುದ್ಧಿಗೂ ಇರುವ ಸಂಬಂಧವನ್ನು ವಿವರಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ: ಕಡುಚತುರ ನುಡಿಯದಿರು ನಾಲಗೆ. ಆಯ್ಕೆ: ಈ ಸಾಲನ್ನು ಡಾಕ್ಟರ್ ಟಿ.ಎನ್. ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆರಿಸಲಾದ ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದಾಸರು ನಾಲಗೆಗೆ ಯಾರೊಡನೆ ಹೇಗೆ ಮಾತನಾಡಬೇಕು ಎನ್ನುವುದನ್ನು ತಿಳಿಸುವಾಗ ಹೀಗೆಂದಿದ್ದಾರೆ. ಬಡವರ ಮಾತಿಗೆ ಉತ್ತರಿಸುವಾಗ ಅತಿ ಬುದ್ಧಿವಂತಿಕೆಯ ಮಾತುಗಳನ್ನಾಡಬೇಡ. ಅವರಿಗೆ ಗೊಂದಲವನ್ನು, ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡ. ನೇರವಾದ ಸರಳವಾದ ಮಾತುಗಳನ್ನಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸು ಎಂದು ಸೂಚಿಸಿದ್ದಾರೆ. ತನಗಿಂತ ಕೆಳವರ್ಗದವರು, ಮುಗ್ಧರು, ಅಜ್ಞಾನಿಗಳೊಡನೆ ನಾಲಿಗೆಯು ಅತಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತದೆ. ಹೀಗೆ ಮಾಡುವುದು ಉಚಿತವಲ್ಲವೆಂದು ದಾಸರು ಎಚ್ಚರಿಸಿದ್ದಾರೆ. ಸ್ವಾರಸ್ಯ: ನಾಲಿಗೆಯು ಹೇಗೆ ಮಾತನಾಡಬೇಕು ಎಂಬುದನ್ನು ತಿಳಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಭಾಗ: ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಆಚಾರ: ಮಾನವನ ಬದುಕಿನಲ್ಲಿ ಆಚಾರ ಮುಖ್ಯ. ನೀಚಗುಣ: ನಮ್ಮ ನೀಚಗುಣ ನಮ್ಮನ್ನೇ ಹಾಳು ಮಾಡುತ್ತದೆ. ಕಡು ಚತುರ: ಎಲ್ಲ ಸಂದರ್ಭಗಳಲ್ಲಿಯೂ ಕಡು ಚತುರತೆ ಪ್ರಯೋಜನವಿಲ್ಲ. ಪರಚಿಂತನೆ: ಮೊದಲು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ನಂತರ ಪರರ ಚಿಂತೆ ಮಾಡಬೇಕು. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಆಚಾರ ಅನಾಚಾರ, ನೀಚಗುಣ ಉಚ್ಚಗುಣ, ಲಜ್ಜೆ ನಿರ್ಲಜ್ಜೆ, ಬೇಡ ಬೇಕು. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಅಮೃತ ಅಮರ್ದು,
ಯಮ ಜವ, ಸಿರಿ ಶ್ರೀ, ಚತುರ ಚದುರ. ಮುಂದಿನ ಭಾಗ, ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ. ಆಚಾರವಿಲ್ಲದ, ಆಚಾರ ಪ್ಲಸ್ ಇಲ್ಲದ ಆಗಮ ಸಂಧಿ. ಮಾತನಾಡು, ಮಾತನ್ನು ಪ್ಲಸ್ ಆಡು ಲೋಪ ಸಂಧಿ. ಗತಿಯನ್ನು, ಗತಿ ಪ್ಲಸ್ ಅನ್ನು ಆಗಮ ಸಂಧಿ. ಹರಿ ಎಂದು, ಹರಿ ಪ್ಲಸ್ ಎಂದು ಆಗಮ ಸಂಧಿ. ಮುಂದಿನ ಭಾಗ, ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದಿರುವ ಪದಗಳ ವಿಭಕ್ತಿ ಪ್ರತ್ಯಯಗಳ ಹೆಸರನ್ನು ಬರೆಯಿರಿ. ಮೊದಲನೆಯ ವಾಕ್ಯ, ಪುರಂದರದಾಸರು ಹರಿಯನ್ನು ಪ್ರಾರ್ಥಿಸಿದರು. ಹರಿಯನ್ನು, ಇಲ್ಲಿ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಎರಡನೇ ವಾಕ್ಯ, ಹಣ್ಣಿಗೆ ಒಂದು ಆಕಾರವಿರುತ್ತದೆ. ಹಣ್ಣಿಗೆ, ಇಲ್ಲಿ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಮೂರನೇ ವಾಕ್ಯ, ಶಿಕ್ಷಣದಿಂದ ಜ್ಞಾನ ವೃದ್ಧಿಸುತ್ತದೆ. ಶಿಕ್ಷಣದಿಂದ, ಇಲ್ಲಿ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ. ನಾಲ್ಕನೇ ವಾಕ್ಯ, ಉಳುವವನೇ ಭೂಮಿಯ ಒಡೆಯ. ಭೂಮಿಯ, ಇಲ್ಲಿ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.